ಈ ಚೀಲ? ಇದು ಭೂತಾಯಿ ನೀಡಿರುವ ಬಂಗಾರದ ಫಸಲು ನನಗೆ ತೆಗೆದುಕೋ. ತರಕಾರಿಯನ್ನು ಒಳಗಿಟ್ಟು ಬಾ. ಅಂದ್ರೆ ಈ ಕಾಯಿಪಲ್ಲೆ ಫಸಲಿಗೆ ಚೆನ್ನಾಗಿ ರೇಟ್ ಬಂದಿದೇನ್ರಿ? ಅನ್ನೋದೇನು ಬಂತು ಮಗಳ? ಬೆಂಡಿಕಾಯಿ 80 ರೂಪಾಯಿ, ಚೌಳಿಕಾಯಿ 120, ಟೊಮೆಟೊ 80, ಹಾಗಲಕಾಯಿ 120. ಇದೇ ರೀತಿ ಒಂದೇ ದಿನದಲ್ಲಿ 8,000 ಗಳಿಕೆಯಂತೆ ಈ ಒಂದೇ ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಯಾಕೆ ಮಗ, ನಿನ್ನ ಕಣ್ಣಲ್ಲಿ ನೀರು? ಆದ್ರೂ ನಿಮ್ಮ ಜೀವನ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಹೊಲಕ್ಕೆ ನೀರ್ ಹಾಸಿ ನಿಮ್ಮ ಜೀವನ ಸಣ್ಣ ಆಗ್ತಾ ಇದೆ ಅಲ್ಲರಿ. ಹುಚ್ಚಿ, ನನಗೆ ಕಣ್ಣೀರು ಬಂದಿದ್ದು ರೀ. ಹುಚ್ಚಿ, ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನೊಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಉಡಿ ಕಟ್ಟಿ, ಸಂತೋಷವೆಂಬ ಬೀಜವನ್ನು ಉತ್ತಿ ಬಿತ್ತಿ ಬೆಳೆಯಲಿಕ್ಕೆ ಕಣೆ ಮಂಗಳ. ಎಲ್ಲಿ ಸ್ವಲ್ಪ ನಗು, ನಗೆ. ನೀನು ನಕ್ಕರೆ ಬಹಳ ಚಂದ, ನೀನು ಒತ್ತರೆ ಅದಕ್ಕಿಂತಲೂ ಚಂದ. ಎಲ್ಲಿ ನಗು? ಸ್ವಾಮಿ, ನಿಮ್ಮಂತ ಮುಗ್ಧ ಮನಸ್ಸಿನ ಸುಂದರವಾದ ವ್ಯಕ್ತಿಯನ್ನು ಪಡೆದ ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತಿನ ಅರ್ಥ ನೆನಪಿಸಿಕೊಂಡ್ರೆ ನನಗೆ ಇಲ್ಲಿ ಸ್ವರ್ಗವೇ ಬಂದಂತಾಗುತ್ತೆ ರೀ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲ ಮುತ್ತಿನಂತೆ, ಶಿಲಾಬಾಲಿಕೆಯ ಕತ್ತಿನಂತೆ ತುಂಬಾ ಬೆಲೆ ಬಾಳುವಂತವಾಗಿರ್ತವೆ. ನಿನ್ನಂತವಳನ್ನು ಪಡೆದ ನಾನು ಧನ್ಯ ಅಲ್ಲವೇ? ಅಂದಾಗ ರೀ, ರೈತನ ಉಸಿರು ನಾಡಿನ ಹೆಸರಾಗೋದು, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ಆಗೋದು.